ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಜೇಸ್ ಫ್ಯಾಮಿಲಿ ಕಿಚನ್. ಇವತ್ತು ನಮ್ಮನೇಲಿ ಮಾಡುವಂಥ ವೆರಿ ಸಿಂಪಲ್ ಟೊಮೆಟೊ ಚಟ್ನಿ ಮಾಡಿದ್ದೀವಿ. ಬನ್ನಿ ಅದು ಹೇಗೆ ಮಾಡೋದು ನೋಡೋಣ. ಒಂದು ಬಾಣಲಿ ಬಿಸಿ ಆದಮೇಲೆ 1.5 ಟೇಬಲ್ ಸ್ಪೂನಷ್ಟು ನೀವು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದಾದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಇದಕ್ಕೆ ಧನಿಯಾ ಪುಡಿ ಸೇರಿಸ್ಕೊಳ್ಳಿ, ಕರ್ಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ ಒಟ್ಟಿಗೆ ಹಾಕ್ಕೊಳ್ಳಿ. ಹಾಗೆ 2-3 ಟೊಮೆಟೊನ ಉದ್ದಕ್ಕೆ ಹೆಚ್ಚಿಟ್ಕೊಂಡು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, ಹಾಗೆ ರುಚಿ ಡಬಲ್ ಮಾಡೋವಂಥದ್ದು ನಮ್ಮ ತೆಂಗಿನಕಾಯಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ಪೆಷಲ್ ಏನಂತ ಹೇಳಿದ್ರೆ, ಬಾಣಲೆಯಲ್ಲಿ ಹಾಕಿರೋಂಥ ಎಣ್ಣೆ ಕಾದಾಗಿದ ತಕ್ಷಣವೇ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಪಟಪಟ ಅಂತ ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನೀವು ಅದನ್ನ ಬಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ತುಂಬಾ ಕ್ವಿಕ್ಕಾಗಿ ಮಾಡುವಂತಹ ಈ ಚಟ್ನಿ ಟೇಸ್ಟು ಸಖತ್ತಾಗಿರುತ್ತೆ, ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಸಲ ಇದನ್ನ ಟ್ರೈ ಮಾಡಿ. ಎಣ್ಣೆ ಹಾಕಿದ ತಕ್ಷಣವೇ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ಆ ಕಲರು ಕೂಡ ಅಷ್ಟು ಚೆನ್ನಾಗಿ ಚೇಂಜ್ ಆಗಿರುತ್ತೆ, ಸ್ಮೆಲ್ಲು ಕೂಡ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಈಗ ಫ್ಲೇವರ್ಗೋಸ್ಕರ ಇಲ್ಲಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಿ. ಈ ಎಲ್ಲನೂ ಬಾಡಿಸ್ಕೊಂಡಾದಮೇಲೆ ಒಂದು ಪ್ಲೇಟಲ್ಲಿ ಆರಿಡಿ. ಬಿಸಿ ಬಿಸಿ ಆಗಿಯೇ ನೀವು ಮಿಕ್ಸಿಗೆ ಹಾಕ್ಕೋಬೇಡಿ, ತಣ್ಣಗೆ ಆರಿದ ಮೇಲೆ ಹಾಕ್ಕೊಳ್ಳಿ. ನಿಮಗೆ ತರಕಾರಿಯಾಗಿ ಬೇಕಂದ್ರೆ ತರಕಾರಿಯಾಗಿ ರುಬ್ಕೋಬೋದು, ಅಥವಾ ಫೈನ್ ಪೇಸ್ಟ್ ಬೇಕಂದ್ರೂ ಕೂಡ ನೀವು ಮಾಡ್ಕೋಬೋದು. ದೋಸೆ, ಇಡ್ಲಿ, ಚಪಾತಿ, ಪರೋಟ, ಈವನ್ ಅನ್ನಕ್ಕೂ ಕೂಡ ತುಪ್ಪದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹೇಳ್ತಿದ್ದೀನಿ ಅಲ್ವಾ, ತುಂಬ ಅಂದರೆ ತುಂಬ ಸಿಂಪಲ್ಲು. ಇದಕ್ಕೆ ಯಾವುದೇ ರೀತಿಯಾಗಿ ನಾವಿಲ್ಲಿ ಬೆಳ್ಳುಳ್ಳಿ ಉಪಯೋಗಿಸ್ಕೊಂಡಿಲ್ಲ, ಹುಣಸೆಹಣ್ಣು ಉಪಯೋಗಿಸ್ಕೊಂಡಿಲ್ಲ. ತುಂಬ ಸಿಂಪಲ್ಲಾಗಿರುತ್ತೆ, ಮನೇಲೇ ಮಾಡ್ಕೊಳ್ಳಿ. ಹಾಗೆಯೇ ಹೇಗಿತ್ತು ಟೇಸ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರಿಗೂ ಇವತ್ತಿನ ಈ ಒಂದು ರೆಸಿಪಿ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀವಿ. ಈಗ ನಮ್ಮನೆಯಲ್ಲಿ ಮಾಡಿರೋಂಥ ಸ್ಪೆಷಲ್ ದೋಸೆ ಜೊತೆಗೆ ಸಖತ್ತಾಗಿರುವಂತಹ ಟೊಮೆಟೊ ಚಟ್ನಿ ರೆಡಿಯಾಗಿದೆ. ತುಪ್ಪದ ಜೊತೆಗೆ ತಿಂತಿದ್ರೆ ಆಹಾ, ತುಂಬಾ ಚೆನ್ನಾಗಿರುತ್ತೆ.